ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆನ್ಲೈನಲ್ಲಿ ಇನ್ಕಂಬೆನ್ಸಿ ಸರ್ಟಿಫಿಕೇಟ್ ಅಥವಾ ಇಸಿಗೆ ಯಾವ ರೀತಿ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಈ ವೆಬ್ಸೈಟ್ನಲ್ಲಿ ತುಂಬ ಬದಲಾವಣೆಗಳಾಗಿದೆ ಸ್ನೇಹಿತರೆ. ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಹೇಳಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಅಲ್ಲಿ ಸರ್ಚ್ ಮಾಡಿದಾಗ ಪ್ರಶ್ನೆ ಆಪ್ಷನ್ ಬರುತ್ತೆ, ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ. ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಈ ರೀತಿ ಕಾವೇರಿ ಆನ್ಲೈನ್ ಸರ್ವಿಸ್ ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ಮೊದಲಿಗೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಳ್ಳಿಕ್ ಆಗಲ್ಲ. ಫಸ್ಟ್ ಟೈಮ್ ನೀವೇನಾದ್ರು ರಿಜಿಸ್ಟರ್ ಆಗಿದ್ರೆ ನೀವು ಮೊದಲ ಬಾರಿಗೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ಎರಡು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ನೀವು ಇಲ್ಲಿ ಮೇಲ್ಗಡೆನೆ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಒಂದು ಫಾರಮ್ ಓಪನ್ ಆಗ್ತದೆ. ಈ ರೀತಿ ಈ ಫಾರಮ್ನ ಫಿಲ್ಅಪ್ ಮಾಡಬೇಕು. ಮೊದಲಿಗೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಮೊದಲಿಗೆ ಫಸ್ಟ್ ನೇಮ್ ಅಂತ ಇದೆ, ಇಲ್ಲಿ ಸ್ಟಾರ್ ಮಾರ್ಕ್ ಇರೋದೆಲ್ಲನೂ ಕಂಪಲ್ಸರಿಯಾಗಿ ಫಿಲ್ ಮಾಡಬೇಕಾಗತ್ತೆ. ನಾನು ಒಂದೊಂದಾಗಿ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ಫಸ್ಟ್ ನೇಮ್ ಅನ್ನೋ ಜಾಗಕ್ಕೆ ನಿಮ್ಮ ಹೆಸರನ್ನ ಹಾಕಿ. ಈಗ ಸಪೋಸ್ ನೀವು ಕಂಪ್ಯೂಟರ್ ಸೆಂಟರ್ ನಡೆಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಸೈಬರ್ ಸೆಂಟರ್ನ ಹೆಸರನ್ನು ಕೂಡ ನೀವು ಇಲ್ಲಿ ಹಾಕಬಹುದಾಗಿರ್ತದೆ. ಇಲ್ಲಿ ಮಿಡ್ಲ್ ನೇಮ್ಗೆ ನಿಮ್ದು ಸೈಬರ್ ಸೆಂಟರ್ ಹೆಸರು ಇದ್ರೆ ಹಾಕಿ. ಅಕಸ್ಮಾತ್ ನಿಮ್ಮ ಹೆಸರನ್ನೇ ಹಾಕ್ತಾ ಇದ್ದೀರಿ ಅಂದ್ರೆ ಏನಾದರೂ ನಿಮ್ಮ ಇನ್ಸಿಲ್ ಇತ್ತು ಅಂದ್ರೆ ನಿಮ್ಮ ಇನ್ಸಿಲ್ನ ಹಾಕಬೇಕಾಗುತ್ತೆ. ಅಲ್ಲಿ ಲಾಸ್ಟ್ ನೇಮ್ಗೂ ಕೂಡ ನೀವು ನಿಮ್ಮ ಇನ್ಸಿಲ್ ಇದ್ರೆ ಇನ್ಸಿಲ್ ಹಾಕೊಳ್ಳಿ, ಅಥವಾ ಸೈಬರ್ ಸೆಂಟರ್ ಇದ್ರೆ ಸೈಬರ್ ಸೆಂಟರ್ ಹೆಸರನ್ನ ಹಾಕೊಳ್ಳಿ. ಅದೇ ರೀತಿ ನೀವು ಇಲ್ಲಿ ಜೆಂಡರ್, ನೀವು ರಿಜಿಸ್ಟರ್ ಮಾಡ್ತಿರೋರು ಯಾರು, ಮೇಲ ಫಿಮೇಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೇನೆ ಇಲ್ಲಿ ನೀವು ಒಂದು ಫೋನ್ ನಂಬರ್ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಫೋನ್ ನಂಬರ್ ಕೊಟ್ಟಿದ ನಂತರ ಇಲ್ಲಿ ಮತ್ತೆ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು 4 ಡಿಜಿಟ್ OTP ಬರುತ್ತೆ. ಆ OTP ನ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ OTP ಅಂತ ಮಾಡಬೇಕಾಗುತ್ತೆ. ಆ ರೀತಿ ಪಕ್ಕದಲ್ಲಿ ಗ್ರೀನ್ ಅಲ್ಲಿ OTP ಸಕ್ಸಸ್ಫುಲ್ ಅಂತ ಒಂದು ಪಾಪಪ್ ಶೋ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ಇಮೇಲ್ ಐಡಿನೂ ಕೂಡ ನೀವು ಕಂಪಲ್ಸರಿ ಆಗಿ ಕೊಡಬೇಕಾಗುತ್ತೆ. ಅಲ್ಲಿ ನೀವು ಇಮೇಲ್ ಐಡಿನ ಹಾಕಿ ಪಕ್ಕದಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಮೇಲ್ಗೂ ಕೂಡ ಒಂದು OTP ಬರುತ್ತೆ. ಆ OTP ನ ನೀವು ಆ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ಕೂಡ ನೀವು ಪಕ್ಕದಲ್ಲಿ ವ್ಯಾಲಿಡೇಟ್ OTP ಅಂತ ಮಾಡಬೇಕಾಗುತ್ತೆ. ನಿಮಗೆ ಆ OTP ನೂ ಕೂಡ ಸಕ್ಸಸ್ಫುಲ್ ಆಗಿ ವ್ಯಾಲಿಡೇಟ್ ಆಗ್ತು. ಅದಾದ ನಂತರ ಸ್ನೇಹಿತರ ಕೆಳಗಡೆಯಲ್ಲಿ ಸೆಕ್ಯೂರಿಟಿ ಟೈಪ್ಗೆ ಒಂದು ಕ್ವಶನ್ ನ ಕೇಳ್ತಾರೆ. ಇಲ್ಲಿ ನೀವು ಕ್ವಶನ್ ನ ನೀವೇ ಚೂಸ್ ಮಾಡ್ಕೊಂಡು ನೀವೇ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಫ್ಯೂಚರ್ ಅಲ್ಲಿ ನೀವೇನಾದ್ರು ಫರ್ಗೆಟ್ ಪಾಸ್ವರ್ಡ್, ನಿಮ್ಮ ಪಾಸ್ವರ್ಡ್ ನ ಕಳ್ಕೊಂಡ್ರೆ ಮತ್ತೆ ರಿಕವರಿ ಮಾಡ್ಕೊಳ್ಳಿಕ್ಕೋಸ್ಕರ ನೀವು ಇಲ್ಲಿ ಒಂದು ಹಿಂಟ್ ಕ್ವಶನ್ ಚೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಕೋಬೇಕಾಗುತ್ತೆ. ವೆನ್ ಇಸ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ನಾನು ಒಂದು ಈಸಿಯಾಗಿರೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವಾಗ ಆಗ್ತು ಅಂದ್ರೆ ಅಲ್ಲಿ ಆ ದಿನಾಂಕನ ನಾನು ಇಲ್ಲಿ ಜ್ಞಾಪಕ ಇರೋ ರೀತಿ ಆಗ್ತಾ ಇದ್ದೀನಿ. ಅದೇ ರೀತಿ ನೀವು ಈಸಿಯಾಗಿರ್ತಕ್ಕಂಥ ಕ್ವಶನ್ಗೆ ನೀವೇ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ತದನಂತರ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಆ ಕ್ಯಾಪ್ಸನ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಕ್ಯಾಪ್ಸನ್ ಫಿಲ್ಅಪ್ ಮಾಡಿದ ನಂತರ ನೀವು ಇಲ್ಲಿ ಪಕ್ಕದಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ನೀವು ಫಿಲ್ ಮಾಡಿರೋದೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ನಿಮ್ಗೆ ಇಲ್ಲಿ ರಿಜಿಸ್ಟರ್ ಸಕ್ಸಸ್ಫುಲ್ಲಿ ಯುವರ್ ಯೂಸರ್ ನೇಮ್ ಪಾಸ್ವರ್ಡ್ ಸೆಂಡ್ ಯುವರ್ ಮೊಬೈಲ್ ಅಂತ ಬರುತ್ತೆ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಾಕ್ಸಲ್ಲಿ ನಿಮ್ಮ ಯೂಸರ್ ನೇಮ್ ಬಂದು ನಿಮ್ಮದು ಜಿಮೇಲ್ ಆಗಿರುತ್ತೆ. ಅಲ್ಲಿ ಪಾಸ್ವರ್ಡ್ ಕೂಡ ಈ ರೀತಿ ಒಂದು ಪಾಸ್ವರ್ಡ್ ಕೂಡ ಸೆಂಡ್ ಆಗಿರುತ್ತೆ. ಆ ಪಾಸ್ವರ್ಡ್ನ ನೀವು ಇಲ್ಲಿ ಮತ್ತೆ ಲಾಗಿನ್ ಮಾಡ್ಕೋಬೇಕಾದ್ರೆ ಬಳಕೆನ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ಮತ್ತೆ ನೀವು ಇದೇ ಪೇಜ್ಗೆ ಬಂದು ಅಲ್ಲಿ ಮೇಲ್ಗಡೆನೆ ಇದೆ ನೋಡಿ ರಿಜಿಸ್ಟರ್ ಮತ್ತೆ ಲಾಗಿನ್ ಅಂತ, ನೀವು ಆ ಆಪ್ಷನ್ನಲ್ಲಿ ಲಾಗಿನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೀವು ರಿಜಿಸ್ಟರ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತಿರಲ್ಲ ಜಿಮೇಲ್ ಐಡಿ, ಆ ಜಿಮೇಲ್ ಐಡಿ ಮತ್ತೆ ಅಲ್ಲಿ ನಿಮಗೆ ಬಂದಿರತಕ್ಕಂಥ ಪಾಸ್ವರ್ಡ್ನ ಹಾಕಿ ಅಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು OTP ಸೆಂಡ್ ಆಗುತ್ತೆ 4 ಡಿಜಿಟ್. ಆ OTP ನ ಹಾಕಿ ನೀವು ಮತ್ತೆ ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಇಂಟರ್ಫೇಸ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆಲ್ಲ ಆಪ್ಷನ್ ಬೇರೆ ತರ ಇತ್ತು. ಇಲ್ಲಿ ಆನ್ಲೈನ್ EC ಅಪ್ಲಿಕೇಶನ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಸಪ್ರೇಟ್ ಆಗಿ ಕಾಲಮ್ಗಳನ್ನ ಚೇಂಜ್ ಮಾಡಿದ್ದಾರೆ. CCಗೂ ಬೇರೆ ಸಪ್ರೇಟ್ ಕೊಟ್ಟಿದ್ದಾರೆ, ಮತ್ತೆ ECಗೂ ಬೇರೆ ಸಪ್ರೇಟ್ ಕೊಟ್ಟಿದ್ದಾರೆ. ನೀವು ಆನ್ಲೈನ್ EC ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೀವು ಹಾಕಿರ್ತಕ್ಕಂಥ EC ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಒಂದ್ ವೇಳೆ ನೀವು ECಗೆ ಇನ್ನೂ ಅಮೌಂಟ್ ನ ಪೇ ಮಾಡಿಲ್ಲ ಅಂದ್ರೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ತೋರಿಸುತ್ತೆ. ಒಂದ್ ವೇಳೆ ನಿಮ್ದು EC ಏನಾದ್ರು ಅಪ್ರೂವಲ್ ಆಗಿತ್ತು ಅಂದ್ರೆ ಅಲ್ಲಿ ಡೌನ್ಲೋಡ್ ಸಿಗ್ನೇಚರ್ EC ಅಂತ ತೋರಿಸುತ್ತೆ. ನೀವು ಅದನ್ನ ಜಸ್ಟ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ EC ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ECಗೆ ಅಪ್ಲೈ ಮಾಡಬೇಕು ಅಂದ್ರೆ ಅಲ್ಲಿ ಮೇಲ್ಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ನೀವು ಇಲ್ಲಿ ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡಬೇಕು ಅಂತ ಇದ್ರೆ ಮೇಲ್ಗಡೆ ಪ್ರೊಫೈಲ್ ಅಂತ ಹೋಗಿ ಅಲ್ಲಿ ಕ್ಲಿಕ್ ಮಾಡ್ತು ಅಂದ್ರೆ ಚೇಂಜ್ ಪಾಸ್ವರ್ಡ್ ಅಂತ ಆಪ್ಷನ್ ಕೂಡ ಅಲ್ಲಿ ಬರುತ್ತೆ. ಸ್ನೇಹಿತರಿಗೆ ಹೊಸದಾಗಿ ECಗೆ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, EC ಮತ್ತೆ CC ಸರ್ಟಿಫೈಡ್ ಕಾಪಿ ಮತ್ತೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಎಲ್ಲ ಕೂಡ ಮಾಡ್ಬೋದು. ನಾನು ಇವಾಗ EC ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ಒಂದು ಪಾಪಪ್ ಬರುತ್ತೆ, ಕಂಟಿನ್ಯೂ ಅಂತ ಮಾಡ್ತು ಅಂದ್ರೆ ಮತ್ತೆ ಒಂದು ಈ ರೀತಿ ಒಂದು ಪಾಪಪ್ ಬರುತ್ತೆ. ಆಫ್ಟರ್ 1/1/2004 ಬಿಫೋರ್ 1/1/2004 ಅಂತ ಬರುತ್ತೆ. ನಿಮಗೆ 20 ವರ್ಷದ ಒಳಗಿನ EC ಬೇಕಿತ್ತು ಅಂದ್ರೆ ಆಫ್ಟರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ತುಂಬಾ ಹಳೇದ್ ಬೇಕಿತ್ತು ಅಂದ್ರೆ ಬಿಫೋರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನನಗೆ 20 ವರ್ಷದ ಒಳಗಿನ EC ಬೇಕಾಗಿರೋದ್ರಿಂದ ಆಫ್ಟರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ನಿಮ್ಗೆ 2 ಆಪ್ಷನ್ ಬರುತ್ತೆ. ಒಂದು ಪ್ರಾಪರ್ಟಿ ನಂಬರ್ ಮುಖಾಂತರ ಸರ್ಚ್ ಮಾಡ್ತೀರಾ, ಇಲ್ಲ ಪಾರ್ಟಿ ನೇಮ್ ಮುಖಾಂತರ ಸರ್ಚ್ ಮಾಡ್ತೀರಾ ಅಂತ ಬರುತ್ತೆ. ನಾನು ಇಲ್ಲಿ ಪ್ರಾಪರ್ಟಿ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ
ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ವ್ಯಾಪ್ತಿಗೆ ಬರುತ್ತೆ ನಿಮ್ಮ ಪ್ರಾಪರ್ಟಿ, ಆ ಡಿಸ್ಟ್ರಿಕ್ಟ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮ ತಾಲೂಕನ್ನು ಕೂಡ ಚೂಸ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಆಪ್ಷನಲ್ಲಿ ನಿಮ್ಮ ಹೋಬಳಿ ಅಥವಾ ಟೌನು, ನಿಮ್ಮ ಸಬ್ ರಿಜಿಸ್ಟರ್ ಕಚೇರಿ ಎಲ್ಲಿ ಬರುತ್ತೆ ಆ ವಿಲೇಜ್ ಅಥವಾ ನಿಮ್ಮ ಟೌನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ಇಂಡೆಕ್ಸ್ ವಿಲೇಜ್, ನಿಮ್ಮದು ಈ ಪ್ರಾಪರ್ಟಿ ಯಾವ ವಿಲೇಜ್ ವ್ಯಾಪ್ತಿಗೆ ಬರುತ್ತೆ ಆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಪ್ರಾಪರ್ಟಿ ಟೈಪಲ್ಲಿ 3 ಟೈಪಲ್ಲಿ ಬರುತ್ತೆ, ಅಗ್ರಿಕಲ್ಚರಲ್, ನಾನ್ ಅಗ್ರಿಕಲ್ಚರಲ್ ಮತ್ತು ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ. ನೀವು ಇಲ್ಲಿ ನಾನ್ ಅಗ್ರಿಕಲ್ಚರಲ್ ಅನ್ನು ಸೆಲೆಕ್ಟ್ ಮಾಡ್ಕೋತು ಅಂದರೆ ನಿಮ್ಮ ಸೈಟ್ನ ಖಾಲಿ ನಿವೇಶನ ಅಥವಾ ನಿಮ್ಮ ಮನೆಯಾಗಿರ್ಬೋದು, ನೀವು ಅದಕ್ಕೆ EC ಬೇಕಿತ್ತು ಅಂದರೆ ನೀವು ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನೀವು ಯಾವ ಮುಖಾಂತರ ನಿಮ್ಮದು EC ಸರ್ಚ್ ಮಾಡ್ಕೋತೀರಾ, ಪ್ರಾಪರ್ಟಿ ನಂಬರು, ಜೆಂಜರ್ ನಂಬರು, ಹೌಸ್ ನಂಬರು ಅದನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಮಾಡ್ಕೋಬಹುದು. ಹಾಗೆ ನಿಮ್ಮದು ಅಡಿಷನಲ್ ಪ್ರಾಪರ್ಟಿ ಇತ್ತು ಅಂದ್ರೂ ಕೂಡ ನೀವು ಇಲ್ಲಿ ಆ್ಯಡ್ ಮೋರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಒಂದಕ್ಕಿಂತ ಹೆಚ್ಚಿನ ಪ್ರಾಪರ್ಟಿ ಇತ್ತು ಅಂದ್ರೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಸ್ನೇಹಿತರೆ, ಇವಾಗ ನಾನು ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಒಂದು ಆಪ್ಷನ್ ಶೋ ಆಗುತ್ತೆ, ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ. ನೀವು ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಗೂಗಲ್ ಮ್ಯಾಪು ಓಪನ್ ಆಗ್ತದೆ. ನೀವು ಇದನ್ನ ಜೂಮ್ ಇನ್ನು ಜೂಮ್ ಔಟ್ ಮಾಡ್ತು ಅಂದರೆ ನಿಮ್ಮ ಪ್ರಾಪರ್ಟಿ ಇರೋ ಲೊಕೇಶನ್ಗೆ ನೀವು ಜೂಮ್ ಇನ್ ಜೂಮ್ ಔಟ್ ಮಾಡೋ ಮುಖಾಂತರ ನಿಮ್ಮ ಪ್ರಾಪರ್ಟಿನ ಹುಡುಕಿ ಅದನ್ನು ಪ್ರಾಪರ್ಟಿ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತಾ ಅಂದ್ರೆ ಸಾಕು, ನಿಮ್ಮ ಪ್ರಾಪರ್ಟಿಲಿ ಇರ್ತಕ್ಕಂಥ ಡೀಟೇಲ್ಸು ಆಟೋಮೆಟಿಕ್ ಆಗಿ ECಗೆ ಫೆಚ್ ಆಗುತ್ತೆ. ನೀವು ಡೈರೆಕ್ಟಾಗಿ ECನ ಅಪ್ಲೈ ಮಾಡ್ಬೋದು. ನಾನಿವಾಗ ಅಗ್ರಿಕಲ್ಚರ್ ಅಂದರೆ ಕೃಷಿಗೆ ECನ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸರ್ವೆ ನಂಬರ್ ಮುಖಾಂತರ ECಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕೆಳಗಡೆ ಸೆಲೆಕ್ಟ್ ದ ಸರ್ವೆ ನಂಬರ್ ಅಂತ ಬರುತ್ತೆ, ಅಲ್ಲಿ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ. ಒಂದಕ್ಕಿಂತ ಹೆಚ್ಚಿತ್ತು ಅಂದರೆ ಇಲ್ಲಿ ಕೆಳಗಡೆ ಆ್ಯಡ್ ಮೋರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ಮತ್ತೊಂದು ಸರ್ವೆ ನಂಬರ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅದೇ ರೀತಿ ಅದಕ್ಕಿಂತನೂ ಅಂದರೆ ಒಂದಕ್ಕಿಂತ ಹೆಚ್ಚಿತ್ತು ಅಂದರೆ ಆ್ಯಡ್ ಮೋರ್ ಅಂತ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ. ನಾನಿಲ್ಲಿ 4 ಸರ್ವೆ ನಂಬರ್ ಇದೆ, 4 ಸರ್ವೆ ನಂಬರ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಸರ್ವೆ ನಂಬರ್ ಎಲ್ಲ ಫಿಲ್ ಮಾಡಿದ ನಂತರ ನಿಮಗೆ ಒಂದು ವೇಳೆ ಸರ್ವೆ ನಂಬರು ಸರಿ ಇಲ್ಲ, ಅದನ್ನು ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ನೀವು ರಿಮೂವ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ಇಲ್ಲಿ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ನಾನು ECಗೆ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೀನಿ. ಆ ಮುಂದಿನ ಹಂತ ಬಂದು ಬೌಂಡ್ರಿ ಡೀಟೇಲ್ಸು, ಅಂದರೆ ನಿಮ್ಮ ಚೆಕ್ ಬಂದಿ, ನಿಮ್ಮ ಜಮೀನಿನ ಆಜು ಬಾಜುನ ಚೆಕ್ ಬಂದಿನ ಹಾಕಬೇಕಾಗತ್ತೆ. ಅದು ನೆಸೆಸರಿ ಇಲ್ಲ, ಬೇಕಿದ್ರೆ ಹಾಕ್ಬೋದು, ಹಾಗೇನೆ ಬೇಕಾದ್ರೂ ಖಾಲಿ ಬೇಕಾದರೂ ಬಿಡ್ಬೋದು. ಅದೇ ರೀತಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಕೇಳುತ್ತೆ, ಅದನ್ನು ಕೂಡ ನೀವು ಖಾಲಿ ಬಿಡ್ಬೋದು. ಒಂದು ವೇಳೆ ಹಾಕ್ತೀನಿ ಅಂದರೆ ಯಾರ್ದು ಮಾಲೀಕರು ಇರ್ತಾರೆ ಆ ಮಾಲೀಕರ ಹೆಸರನ್ನ ಹಾಕ್ಬೋದು. ಅದೇ ರೀತಿ ಕೆಳಗಡೆ ಬಂತು ಅಂದರೆ ಅಲ್ಲಿ ಕೇಳುತ್ತೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ, ನಿಮ್ಮ ಜಮೀನಿನ ಅಳತೆ ವಿವರ. ಇಲ್ಲಿ ನಂದು ಜಮೀನಾಗಿರೋದ್ರಿಂದ ನಾನು ಅಲ್ಲಿ ಎಷ್ಟು ಎಕರೆ ಇದೆ ಅದನ್ನು ಟೋಟಲ್ ಮಾಡಿ ನಾನು ಅಲ್ಲಿ ಹಾಕ್ತಾ ಇದ್ದೀನಿ. ನಿಮ್ದು ಎಲ್ಲ ಸರ್ವೆ ನಂಬರ್ನು ಕೂಡ ಇಲ್ಲಿ ಟೋಟಲ್ ಮಾಡಿ ಹಾಕಬೇಕಾಗ್ತದೆ. ನೀವು ಒಂದು ವೇಳೆ ಖಾಲಿ ಬಿಟ್ಟರು ಕೂಡ ನಿಮ್ಗೆ EC ಸರ್ಚ್ ಆಗುತ್ತೆ. ನಂತರ ಕೆಳಗಡೆ ನೀವು ನಿಮ್ಗೆ ಯಾವ ಅವಧಿಗೆ EC ಬೇಕು ಅಲ್ಲಿ ಕ್ಯಾಲೆಂಡರ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಷ್ಟು ವರ್ಷಕ್ಕೆ EC ಬೇಕು ಆ ಕ್ಯಾಲೆಂಡರ್ ಅಲ್ಲಿ ಓಪನ್ ಆಗ್ತದೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನನಗೆ ಇಲ್ಲಿ 15 ವರ್ಷದ EC ಬೇಕಾಗಿರೋದ್ರಿಂದ ನಾನು 1/4/2010 ಸ್ಟಿಲ್ ಡೇಟ್ ಅಂದರೆ ಇವತ್ತಿನ ತನಕ ECನ ಚೂಸ್ ಮಾಡಿಕೊಂಡು ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ರೀತಿ ನಿಮ್ಮ ಋಣಭಾರಗಳು ಏನಾದರೂ ಕಂಡು ಬಂದಿತ್ತು ಅಂದರೆ, ನಿಮ್ಮ ಆಸ್ತಿ ಮೇಲೆ ಏನಾದರೂ ಟ್ರಾನ್ಸಾಕ್ಷನ್ಗಳು ಆಗಿತ್ತು ಅಂದರೆ ನೀವು ಭೂಮಿನ ಯಾವ್ದಾದ್ರು ಬ್ಯಾಂಕ್ಗೆ ಅಡಮಾನ ಇಟ್ಟಿದ್ರೆ ಅಥವಾ ಬೇರೆಯವ್ರಿಗೆ ಪರಭಾರೆ ಮಾಡಿದರೆ ಎಲ್ಲ ಫಾರಂ ನಂಬರ್ 16 ಅಥವಾ 15 ಋಣಭಾರ ಆಗಿದ್ರೆ 15 ಕಂಡು ಬರುತ್ತೆ. ಏನು ಋಣಭಾರ ಕಂಡು ಬರಲಿಲ್ಲ ಅಂದರೆ ಫಾರಂ ನಂಬರ್ ನಮೂನೆ 16 ಕಂಡು ಬರುತ್ತೆ. ಈಗ ಎಲ್ಲ ಋಣಭಾರ ಕಂಡು ಬಂದಿರೋದ್ರಿಂದ ಇದು ನಮೂನೆ 15 ಕಂಡು ಬಂದಿದೆ. ನೀವು ಇಲ್ಲಿ 2 ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು EC ಸರ್ಚ್ ಮಾಡಬೇಕು ಅಂದರೆ ನಿಮಗೆ 15 ವರ್ಷಕ್ಕೆ ಅಲ್ಲಿ ಅಮೌಂಟ್ನ ಕಟ್ಟಬೇಕಾಗತ್ತೆ. ಅಲ್ಲಿ 180 ರೂಪೀಸ್ನ ಅಮೌಂಟ್ನ ನೀವು ಪೇ ಮಾಡಬೇಕಾಗತ್ತೆ. ನೀವು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಮಾಡ್ತು ಅಂದರೆ ನಿಮಗೆ ಪೇಮೆಂಟ್ ಪೇಜ್ಗೆ ಕೂಡ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಾನು ಈಸಿಯಾಗಿರ್ತಕ್ಕಂಥ ಪೇಮೆಂಟ್ ಮೆಥಡ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಪಾವತಿ ವಿಧಾನ ಆಪ್ಷನ್ನ ಚೂಸ್ ಮಾಡಿಕೊಂಡು ಅಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಈ ಪಾವತಿ ವಿಧಾನ ಆಪ್ಷನ್ಗೆ ಹೋಗಿ ನೀವು SBI ಇ-ಪೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಆ್ಯಸ್ ಇಟ್ ಈಸ್ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ಇಲ್ಲಿ ಕೆಳಗಡೆ 2 ಕನ್ಸಲ್ಟ್ ಬಾಕ್ಸ್ಗಳಿದೆ, ಎರಡನ್ನೂ ಕೂಡ ನೀವು ಇಲ್ಲಿ ಟಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅಥವಾ ಸಲ್ಲಿಸಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಯಾವ ಮುಖಾಂತರ ಪೇಮೆಂಟ್ ಮಾಡ್ತೀರಾ ಅಂತ ಕೇಳುತ್ತೆ. ನಿಮಗೆ ಈಸಿ ಮೆಥಡ್ ಬಂದು UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ UPI QR ಕೋಡ್ ಅಂತ ಪಕ್ಕದಲ್ಲಿ ಒಂದು ಆಪ್ಷನ್ ಬರುತ್ತೆ, ಅದನ್ನು ಚೂಸ್ ಮಾಡಿಕೊಂಡು ಪೇ ನೌ ಅಂತ ನೀವು ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಈ ಬಾರ್ ಕೋಡ್ನ ನಿಮ್ಮ ಫೋನಲ್ಲಿ ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ. ಪೇಮೆಂಟು ಸಕ್ಸಸ್ಫುಲ್ ಆದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಪೇಮೆಂಟ್ನ ಪೇಜು ರೀಡೈರೆಕ್ಟ್ ಆಗುತ್ತೆ. ನಿಮಗೆ ಒಂದು ಇಲ್ಲಿ ಅಕ್ಲೈಮೆಂಟು ಕೂಡ ನಿಮ್ಮ ಪೇಮೆಂಟ್ ಆಗಿರೋದಕ್ಕೆ ಜನರೇಟ್ ಆಗುತ್ತೆ. ಇದನ್ನು ನೀವು ಕಾಪಿ ಮಾಡಬೇಕಾದ್ರೆ ಇಟ್ಕೋಬಹುದು, ಇಲ್ಲ ಪ್ರಿಂಟ್ ಮಾಡಬೇಕಾದ್ರೂ ಇಟ್ಕೋಬಹುದು. ನೆಸಸರಿ ಇಲ್ಲ ಅಂದರೆ ನೀವು ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮದು ಅಪ್ಲಿಕೇಶನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಈಗ ಸ್ನೇಹಿತರೆ ನಿಮ್ಮದು EC ಇಲ್ಲಿಗೆ ಕಂಪ್ಲೀಟ್ ಆಗಲ್ಲ, ನೀವು ಇಲ್ಲಿ E-ಸೈನ್ನ ಮಾಡಬೇಕಾಗತ್ತೆ. E-ಸೈನ್ ಮಾಡೋದು ಹೇಗೆ ಅಂತ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ E-ಸೈನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ.
ಅಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊ ಬಂದ್ರೆ ಸೆಂಡ್ ಫಾರ್ ಇ ಸೈನ್ ಅಂತ ಆಪ್ಷನ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಯಾರ್ದು ಲಾಗಿನ್ ಮಾಡ್ಕೊಂಡಿರ್ತೀರಾ ಅವ್ರದ್ದು ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಈಗ ಸಪೋಸು ನೀವು ಬೇರೆಯವ್ರಿಗೆ ಈಸಿ ಸರ್ಚ್ ಮಾಡ್ಕೊತಾ ಇದ್ದೀರಾ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಅಂದ್ರೆ ಲಾಗಿನ್ ಅಲ್ಲಿ ಇರ್ತಕ್ಕಂಥ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನಾನು ಇವಾಗ ಆಧಾರ್ ನಂಬರ್ನ ಹಾಕಿ ನಾನಿಲ್ಲಿ ಸೆಂಡ್ OTP ಅಂತ ಮಾಡಿದೆ. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ನಂತರ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಇ ಸಿ ಎಲ್ಲ ಸಕ್ಸಸ್ಫುಲ್ ಆಗಿ ಇ ಸೈನ್ ಆಯಿತು ಅಂದರೆ ಈ ರೀತಿ ನೆಕ್ಸ್ಟ್ ಪೇಜ್ ಒಂದು ಓಪನ್ ಆಗ್ತದೆ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ನಿಮಗೆ ಮತ್ತೆ ಒಂದು ಆಪ್ಷನ್ ಸಬ್ಮಿಟ್ ಅಂತ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಸಕ್ಸಸ್ಫುಲ್ ಆಗಿ ಇ ಸಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ನಿಮಗೆ ಸಕಲ ID ಕೂಡ ಒಂದು ಜನರೇಟ್ ಆಗುತ್ತೆ. ನೀವು ಅದನ್ನು ಕಾಪಿ ಮಾಡಿಕೊಂಡು ಫ್ಯೂಚರಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಅದಲ್ಲದೆ ಕೂಡ ನೀವು ಇಲ್ಲಿ ನೋಡ್ಬೋದು, ನೀವು ವೇವ್ ಫಾರಮ್ 22 ಅಂತ ತೋರಿಸ್ತದೆ. ಅಂದರೆ ನಿಮ್ಗೆ ಇ ಸಿ ಇನ್ನೂ ಕೂಡ ಸೈನ್ ಆಗಿಲ್ಲ. ನಿಮಗೆ ಇ ಸೈನು ಆಗಿತ್ತು ಅಂದರೆ ಡೌನ್ಲೋಡ್ ಇ ಸೈನ್ ಇ ಸಿ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಇ ಸೈನ್ ಆಗಿರ್ತಕ್ಕಂಥ ಇ ಸಿ ಈ ರೀತಿ ಡೌನ್ಲೋಡ್ ಆಗುತ್ತೆ. ಇದನ್ನು ನೇರವಾಗಿ ಪ್ರಿಂಟ್ ಮಾಡಿ ಕಸ್ಟಮರ್ಗೆ ಕೊಡ್ಬೋದು, ಅಥವಾ ನಿಮ್ಮ ಸ್ವಂತ ಇ ಸಿ ಆಗಿದ್ರು ಕೂಡ ನೀವು ಬಳಕೆನ ಮಾಡ್ಕೋಬಹುದು. ನೀವು ಇ ಸಿಗೆ ಅಪ್ಲೈ ಮಾಡಿದ ನಂತರ 1 or 2 days ಅಲ್ಲಿ ಇ ಸೈನ್ ಆಗಿ ನಿಮ್ಗೆ ಇದೇ ಲಾಗಿನಲ್ಲೂ ಕೂಡ ಡೌನ್ಲೋಡ್ ಇ ಸೈನ್ಸ್ ಇ ಸಿ ಅಂತ ಬರುತ್ತೆ. ಅಲ್ಲಿ ಗಂಟ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. 1 or 2 days ಅಲ್ಲಿ ನಿಮ್ಮ ಇ ಸಿ ಸಕ್ಸಸ್ಫುಲ್ ಆಗಿ ಇ ಸೈನ್ ಆಗಿ ಬರುತ್ತೆ. ಇದೇ ವೆಬ್ಸೈಟ್ನಲ್ಲಿ ನೀವು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಆನ್ಲೈನಲ್ಲಿ ಇ ಸಿನ ತರಿಸ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ನಿಮಗೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.